ಹೆಂಡತಿ ದಪ್ಪ ಆಗಿದ್ದಕ್ಕೆ ಸೈಕೋ ಪತಿ ಕಿರಿಕ್ ತೆಗೆದಿದ್ದಾನೆ. ಮದುವೆ ಆಗಬೇಕಾದ್ರೆ ಚೆನ್ನಾಗಿದ್ದೆ ನೀನು, ಈಗ ದಪ್ಪ ಆಗ್ಬಿಟ್ಟಿದೆಯಾ ಅಂತೆಲ್ಲ ಕಿರಿಕ್ ತೆಗೆದಿದ್ದಾನೆ. ಹೆಂಡತಿಯ ಸೌಂದರ್ಯದ ವಿಚಾರಕ್ಕೆ ಪದೇ ಪದೇ ಕಿರಿಕ್ ತೆಗೆದಿರೋದು. ಪತ್ನಿ ಮಾವ ಮಗನಿಗೆ ಖಾರದ ಪುಡಿ ಎರಚಿ ಹಲ್ಲೆಯನ್ನ ಮಾಡಿರೋದು. ಬೆಂಗಳೂರಿನ ನೆಲಗೆದರನಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದು. ಪೊಲೀಸ್ ಸಾಯಿಕುಮಾರ್ ಎಂಬಾತನ ವಿರುದ್ಧ ಆರೋಪ. ಸಂತ್ರಸ್ತೆಯಿಂದ ಪಿಣ್ಯ ಠಾಣೆಗೆ ಈಗ ದೂರು ದಾಖಲಾಗಿದೆ. ಯಾರೀ ಇವನು? ಮದುವೆ ಆಗಬೇಕಾದ್ರೆ ಹಂಗಿದ್ರಂತೆ, ಮದುವೆ ಆದ್ಮೇಲೆ ಹಿಂಗಾದ್ಲಂತೆ, ಕಿರಿಕ್ಕಂತೆ. ತಲೆ ಕೆಟ್ಟಿದ್ಯಾ? ಇನ್ನು ಒಂದೇ ಥರ ಇರೋಕ್ಕಾಗತ್ತಾ? ಇವನೇನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಆದರೆ ಹೆಂಡತಿ ಹೇಳಿದರೆ ಅನುಸರಿಸ್ಕೊಂಡು ಹೋಗ್ಬೇಕಪ್ಪ ಅಂತ. ಏನು ಕಿರಿಕ್! ಸರಿತಂಗೆ ಫೋಟೋ ತೋರಿಸ್ಬೇಕು. ಯಾವ ಹೆಣ್ಣು ಕೊಡಬಾರ್ದು ಇವನಿಗೆ ವಾಪಸ್ ಇನ್ನೊಂದ್ಸಲ. ತಲೆ ಕೆಟ್ಟಿದೆಯಾ? ಮನೇಲಿರೋ ಅಪ್ಪ ಅಮ್ಮನೂ ಹೇಳಕ್ಕೆ ಬರಲ್ಲ ಬುದ್ಧಿ. ಕೊಡಬಾರ್ದು ಯಾವ ಹೆಣ್ಣು ಇವನಿಗೆ ಇನ್ನೊಂದ್ಸಲ. ದಪ್ಪ ಆಗ್ಬಿಟ್ಲಂತೆ, ಅದಕ್ಕೆ ಇವನಿಗೆ ಕಿರಿಕಂತೆ ಒಂದು. ನಂಗೆ ಮದ್ವೆ ಆದಾಗಿಂದ 3 ವರ್ಷ 2021 ಅಲ್ಲಿ ಮದ್ವೆ ಆಗಿದ್ದು. ಒಂದ್ 15 ದಿವಸ 20 ದಿವಸಕ್ಕೇನೆ ವರದಕ್ಷಿಣೆ ಕಾಟ. ನಿಮ್ಮ ಅಪ್ಪ ಆಕಾಶ ತೋರಿಸಿ ನೆಲೆ ನಕ್ಕಿಸ್ತಾರೆ. ಯಾವಾಗ್ಲೂ ನಂಗೆ ಇಷ್ಟು ದುಡ್ಡು ಕೊಡು, ನಂಗೆ ಸಾಲ ಇದೆ, ನಂಗೆ ಇಷ್ಟು ದುಡ್ಡು ಕೊಟ್ಟರೆ ನಿನ್ನ ಹತ್ರ ಸಂಸಾರ ಮಾಡ್ತೀನಿ, ಇಲ್ಲಾಂದ್ರೆ ನಾನು PG ಗೆ ಹೊಟ್ಟೋಗ್ತೀನಿ ಅಂತ ಹಂಗೆ ಮಾಡ್ತಿದ್ದೆ ಸರ್. 1 ತಿಂಗಳಿಂದ 6 ತಿಂಗಳು PG ಗೆ ಹೊಟ್ಟೋಗ್ತಿದ್ದೆ, ನನ್ನ ಬಿಟ್ಬಿಡ್ತಿದ್ದ. ನಾನು 1 ತಿಂಗಳಿಗೆನೆ ಕನ್ಸೀವ್ ಆದಳು. ಪ್ರೆಗ್ನೆನ್ಸಿ ಫುಲ್ ಒಬ್ಳೇ ಇದ್ದೀನಿ. ಬಾಣಂತನ ಮಗು ಹುಟ್ಟಿದಾಗ ಹಾಸ್ಪಿಟ್ಲ್ ಬಂದ, ಅವಾಗ 1 ವಾರ, ಆಮೇಲೆ ಹೊಟ್ಟೋಗ್ಬಿಟ್ಟ. ಮಗು ಹುಟ್ಟಿದಾಗೂ ಅಷ್ಟೇ ಫುಲ್ ಬಾಣಂತಿ ಎಲ್ಲ. ನನ್ನ ಮಗುಗೆ ಆ ಫೇಸ್ ಅಲ್ಲಿ ಸಿಗ್ಬೇಕಾಗಿದ್ದ ತಂದೆ ಪ್ರೀತಿ ಸಿಗ್ಲಿಲ್ಲ. ಇವಾಗಂತೂ ಬೇಡವೂ ಬೇಡ, ಯಾಕಂದ್ರೆ ನನ್ನ ಮಗಂಗೂ ಖಾರ ಪುಡಿ ಹಚ್ಬಿಟ್ಟ ಮೊನ್ನೆ. ಆಮೇಲೆ ಅವಾಗ ನನ್ನ ಬಾಣಂತಿ ಟೈಮಲ್ಲೂ ಅಷ್ಟೇ ನನ್ನ ಬರೋದು ಸಾರಿ ಅಂತೆಲ್ಲ ಹೇಳೋದು, ನಂಬಿಸೋದು, ನಾನು ನಂಬೋದು. ಅದಾದ್ಮೇಲೆ ನನ್ನ ಹತ್ರ ಬಂದ್ಬಿಟ್ಟು ಊರಲ್ಲಿ ನಮ್ಮಮ್ಮ ಪೂಜೆ ಮಾಡಿಸ್ತಿದ್ದಾರೆ, ಸಂಸಾರ ಸರಿ ಹೋಗ್ಲಿ ಅಂತ ಪೂಜೆ ಮಾಡಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇರೋ ಬಂಗಾರ ಅವ್ನ ಕಡ್ಗ ಚೇನು ರಿಂಗು ಎಲ್ಲ ತಗೊಂಡೋಗ್ಬಿಟ್ಟು ಸಾಲಕ್ ಮಾಡ್ಕೊಂಡ್ಬಿಟ್ರು. ಕೇಳಿದ್ರೆ ಹೇಳ್ತಾರೆ, ಇನ್ನೊಬ್ಬಳು ದಡ್ಡಿ ಹೇಳಿದ್ದೆಲ್ಲ ಕೇಳ್ತೀಯ ಅಂತ ಹೇಳೋದು. ಆಮೇಲೆ ತಿರ್ಗಾ ವಾಪಸ್ ಬರೋದು ನನ್ನ ಹತ್ರ, ನಂಗೆ ಇಷ್ಟು ದುಡ್ಡು ಕೊಟ್ಟರೆ ನಿನ್ನ ಹತ್ರ ಸಂಸಾರ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತ. ನನ್ನ ಸಹೋದ್ಯೋಗಿ ಈಗ ನೆಲಮಂಗಲ ಪ್ರತಿನಿಧಿ ಪ್ರಕಾಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಬಹಳ ನೋವಾಗತ್ತೆ. ಆ ಮಗುಗೂ ಕೂಡ ಖಾರದ ಪುಡಿ ಎರಚಿದಾನಂತೆ. ಇವನಿಗೂ ಹಿಂಗೆ ಹೋಗ್ಬಿಟ್ಟು ಹಾಕಬಾರ್ದ ಜಾಗದಲ್ಲಿ ಹಸಿ ಖಾರ ಹಾಕಬೇಕು, ಖಾರದ ಪುಡಿ ಎಲ್ಲ ಲಾಟಿಗೆ ಹಸಿ ಖಾರ ಹಾಕ್ಬಿಟ್ಟು ಎಲ್ಲಿ ಹಾಕಬೇಕು ಅಲ್ಲೇ ಹಾಕಬೇಕು. ಆ ಕೆಲಸ ಪೊಲೀಸರು ಮಾಡಬೇಕು, ಅವಾಗ ಸರಿಯಾಗುತ್ತೆ ಅನ್ಸುತ್ತೆ ಅವನಿಗೆ. ಏನ್ರಿ ಒಂದು ಮನುಷ್ಯನ ಏನು ಅಂತ ಹೇಳಿ ಹುಟ್ಟಿಸ್ಬೇಕು, ಮಗುನ ಹುಟ್ಟಿಸ್ಬೇಕಾದ್ರೆ ತಲೆ ಯೋಚನೆ ಇರಲಿಲ್ವಾ? ಡೆಲಿವರಿ ಆದಮೇಲೆ ಏನಾಗುತ್ತೆ ಅಂತೇಳಿ ಏನು ಮಾಡ್ತಾ ಇದ್ದಾರಂತೆ ಪೊಲೀಸರು ಇವಾಗ ಇವನ ಬಗ್ಗೆ? ಸರ್, ಈಗಾಗಲೇ ಏನು ಸಂತ್ರಸ್ತೆ ರಮ್ಯಾ ಅವರು ಈಗ ಪೊಲೀಸ್ ಠಾಣೆಗೆ, ಪೀಣ್ಯ ಪೊಲೀಸ್ ಠಾಣೆಗೆ ಒಂದು ದೂರನ್ನು ನೀಡಿರುವಂತದ್ದು. ಪತಿಯ ಕ್ರೌರ್ಯದ ವಿರುದ್ಧವಾಗಿ ಈಗಾಗಲೇ ಸಾಕಷ್ಟು ನೊಂದಿರುವಂತದ್ದು. ಆಕೆ ಏನಂತ ಹೇಳಿದ್ರೆ, ಸಾಕಷ್ಟು ವರ್ಷಗಳಿಂದ ಏನು ಮ್ಯಾಟ್ರಿಮೋನಿಯಲ್ಲಿ ಇವರು ಪರಿಚಿತವಾಗಿ ಮದುವೆ ಆಗಿದ್ರು. ತದನಂತರದಲ್ಲಿ ಆಗಿನಿಂದಲೂ ಸಹ ಸೌಂದರ್ಯವತಿ ಆಗಿರ್ತಾಳೆ ಈಕೆ. ಆತ ತದನಂತರದಲ್ಲಿ ಏನು ದಪ್ಪ ಆಗ್ತಾಳೆ ಅಂತ ಹೇಳಿ ಈ ವಿಚಾರವನ್ನೇ ಮುಂದಿಟ್ಕೊಂಡು ಆತ ಏನು ವರದಕ್ಷಿಣೆ ಕಿರುಕುಳನ್ನ ನೀಡ್ತಾ ಇರುವಂತದ್ದು, ಸಾಕಷ್ಟು ರೀತಿಯಲ್ಲಿ ಹಲ್ಲೆ ದಾರುಣವಾಗಿ ಮಾಡಿರುವಂತದ್ದು. ಆಕೆ ನೊಂದಿ ಮಾತನಾಡ್ತಿರೋದನ್ನ ಕೇಳ್ಬೋದಾಗಿದೆ. ಎಂತ ಹೇಳಿದ್ರೆ, ಈ ಸಾಯಿಕುಮಾರ್ ಅಂತ ಹೇಳಿ ಈತ ಸಾಕಷ್ಟು ಕಿರುಕುಳನ್ನ ನೀಡ್ಕೊಂಡು ಬಂದಿದ್ದಾನೆ. ಹೀಗಾಗಿ ಏನು ನಿನ್ನೆ ಕೂಡ ಏನು ಈಕೆ ಮೇಲೆ ಮತ್ತೆ ಆಕೆಯ ತಂದೆ ಮತ್ತೆ ಮಗನ ಮೇಲೂ ಸಹ ಈ ತರ ಖಾರದ ಪುಡಿಯನ್ನ ಎರಚಿ ಒಂದು ಕ್ರೌರ್ಯವನ್ನು ಮೆರೆದಿರುವಂತದ್ದು. ಈಗಾಗಲೇ ಪೀಣ್ಯ ಪೊಲೀಸ್ ಠಾಣೆಯಿಂದ ಪ್ರಕರಣ ದಾಖಲಾಗಿದ್ದು ಒಂದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಪತಿಯ ವಿರುದ್ಧ ಕೂಡಲೇ ಕ್ರಮ ತಗೋಬೇಕು ಅಂತಲೂ ಸಹ ರಮ್ಯ ಅವರು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.